ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬರೀ ಬೆಲ್ಲ ಒಂದಿದ್ರೆ ಸಾಕು, ನಿಮ್ಮ ಫೇಸ್ ಎಷ್ಟು ಬೆಳ್ಳಗಾಗುತ್ತೆ ಗೊತ್ತಾ? ಅಪ್ಸರೆ ಥರ ಕಾಣ್ತೀರ. ಮುಖದ ಮೇಲೆ ಎಷ್ಟೇ ಮೊಡವೆಗಳಾಗಿರ್ಬೋದು ಅಥವಾ ಮೆಲಾಸ್ಮಾ ಟೈಪ್ನಲ್ಲಿ ಆಗಿರ್ಬೋದು, ಈ ಬಂಗುಗಳು ಅಥವಾ ಡ್ರೈನೆಸ್ ಆಗಿದೆ, ನಿಮ್ಮ ಫೇಸ್ ತುಂಬ ಡ್ರೈ ಆಗಿಬಿಟ್ಟಿದೆ ಅನ್ನೋ ಹಾಗಿದ್ರು ಕೂಡ ಈ ಒಂದು ರೆಮಿಡಿನ ಟ್ರೈ ಮಾಡಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗಿದ್ರೆ ಬನ್ನಿ, ಇವತ್ತು ಯಾವ ರೀತಿ ಬೆಲ್ಲದ ಉಪಯೋಗದಿಂದ ನಿಮ್ಮ ಫೇಸ್ ಪ್ಯಾಕ್ನ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಫಸ್ಟು ನಿಮ್ಮ ಹತ್ರ ಬೆಲ್ಲ ಏನಾದರೂ ಇದ್ದರೆ ಅದನ್ನು ಕರಗಿಸ್ಕೊಳ್ಳಿ, ಅಂದರೆ ತುರಿದಿಟ್ಕೊಳ್ಳಿ. ನಾನಿಲ್ಲಿ ಪುಡಿ ಬೆಲ್ಲನೇ ತೊಗೊತಾ ಇದ್ದೀನಿ, ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿಯಾದ ಬೆಲ್ಲನ ಏನು ತುರಿದಿಟ್ಕೊತಾ ಇಲ್ಲ. ನೋಡಿ, ಬೆಲ್ಲ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ ನಮ್ಮ ಬಾಡಿ ಒಳಗಡೆ ಕೂಡ ಅಷ್ಟೇ, ಬಾಡಿ ಹೊರಗಡೆ ಕೂಡ ಅಷ್ಟೇ. ಒಳಗಡೆ ಇಂಟೇಕ್ ಮಾಡಿದರೆ ನಮ್ಮ ಬಾಡಿಯಲ್ಲಿರುವಂತಹ ಹಿಮೋಗ್ಲೋಬಿನ್ನ ಜಾಸ್ತಿ ಮಾಡುತ್ತೆ. ಹಾಗೆ ನಿಮಗೆಲ್ಲ ಗೊತ್ತಿರೋಗೆ ರಕ್ತಹೀನತೆ, ಹಿಮೋಗ್ಲೋಬಿನ್ ಎಲ್ಲವನ್ನು ಏರಿಸುವಷ್ಟು ಶಕ್ತಿ ಇದೆ ಈ ಬೆಲ್ಲಕ್ಕೆ. ಹಾಗೆ ಇದೇ ಬೆಲ್ಲ ಏನಿದೆ ನೋಡಿ, ನಾವು ಹೊರಗಡೆ ಅಂದರೆ ನಮ್ಮ ಫೇಸ್ ಪ್ಯಾಕಿಗೆ ಹಾಕ್ಕೊಂಡ್ರೆ ಯಾವ ರೀತಿ ಗ್ಲೋ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ನಾನಿಲ್ಲಿ ಬೆಲ್ಲ ತೊಗೊಂಡಿದ್ದೀನಿ, ಪುಡಿ ಬೆಲ್ಲ ತೊಗೊಂಡಿದ್ದೀನಿ. ಅದಾದಮೇಲೆ ಇದಕ್ಕೆ ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಪ್ರತಿಯೊಬ್ಬರಿಗೂ ಗೊತ್ತಿದೆ, ನಿಂಬೆಹಣ್ಣಿನಲ್ಲಿರುವಂತಹ ಸಿಟ್ರಿಕ್ ಆ್ಯಸಿಡ್ ಏನಿದೆ ನಮ್ಮ ಫೇಸ್ ಮೇಲೆ ಬಿದ್ದ ತಕ್ಷಣವೇ ಡೆಡ್ ಸ್ಕಿನ್ ಏನಿದೆ ಅದು ಕ್ಲಿಯರ್ ಆಗುತ್ತೆ. ಬಾಡಿ ಒಳಗೂ ಅಷ್ಟೇ, ನಾನು ನಿಮಗೆ ಮೊದಲೇ ಹೇಳಿರುವ ಹಾಗೆ ಈ ಒಂದು ನಿಂಬೆಹಣ್ಣಿನ ರಸ ಕುಡಿಯೋದ್ರಿಂದ ನಾವು ಬಾಡಿ ಯಾವಾಗಲೂ ಹೈಡ್ರೇಟ್ ಇರುತ್ತೆ. ಈ ಡೆಡ್ ಸ್ಕಿನ್ ಹೋಗಬೇಕಂದ್ರೆ ಮೇನ್ ನಿಂಬೆಹಣ್ಣಿನ ರಸ ಇದು ಬಾಡಿನ ಹೈಡ್ರೇಟ್ ಮಾಡುತ್ತೆ, ಫೇಸ್ನ ಗ್ಲೋ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಕಡಲೆ ಹಿಟ್ಟಿನ ಪುಡಿನ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟೇನಿದೆ ನೋಡಿ, ಇಲ್ಲಿ ನಾನು 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ ಈ ಕಡಲೆ ಹಿಟ್ಟೇನಿದೆ ಮನೆಯಲ್ಲೇ ಮಾಡಿರುವಂತಹ ಕಡಲೆ ಹಿಟ್ಟನ್ನು ತೊಗೊಳ್ಳಿ. ಈ ಅಂಗಡಿಯೆಲ್ಲ ಪರ್ಚೇಸ್ ಮಾಡಿರೋದು ತೊಗೊಳಕ್ಕೆ ಹೋಗಬೇಡಿ, ಒಳ್ಳೆ ಕ್ವಾಲಿಟಿಯ ಕಡಲೆ ಹಿಟ್ಟನ್ನ ತೊಗೋಬೇಕಾಗುತ್ತೆ. ಹಾಗೆ ಇದಕ್ಕೆ ನಾನು ಇನ್ಸ್ಟೆಂಟ್ ಗ್ಲೋ ಬರಲಿ ಅಂತೇಳಿ ಅರಿಶಿನ ತೊಗೊತಾ ಇದ್ದೀನಿ. ಅರಿಶಿನ ಅಂತೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ಬೋದು. ಈ ಎಲ್ಲಾದರೂ ಸೆಫ್ಟಿಕ್ ಆಗಿದ್ದರೆ, ಈ ಮುಖದ ಮೇಲೆಲ್ಲ ಮೊಡವೆಗಳ ಟೈಪ್ ಆಗಿದ್ದರೆ, ಅದು ಉರಿತಾ ಇದ್ದರೆ ಅದನ್ನು ಕಮ್ಮಿ ಮಾಡುತ್ತೆ, ಇನ್ಫೆಕ್ಷನ್ನ ಹರಡೋಕೆ ಬಿಡೋದಿಲ್ಲ. ಹಾಗಿದ್ರೆ ಈಗ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಬಿಡೋಣ. ಬೆಲ್ಲಕ್ಕೆ ನಾವು ಇಲ್ಲಿ ಒಂದು ಸ್ವಲ್ಪನ ನಾವು ನಿಂಬೆ ಹಣ್ಣಿನ ರಸ ಹಾಕಿದ ತಕ್ಷಣವೇ ಕರಗಿಬಿಡುತ್ತೆ. ಈಗ ನೆಕ್ಸ್ಟ್ ಬಂದುಬಿಟ್ಟು ಕಡಲೆ ಹಿಟ್ಟೇನಿದೆ ಅದನ್ನು ಕರಗಿಸ್ಕೋಬೇಕಾಗುತ್ತೆ. ನೋಡಿ, ಇವಾಗ ಇದಕ್ಕೆ ನೀವು ಸ್ವಲ್ಪ ನೀರು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಹನಿ ಥರ ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ನೀರು ಏನು ಬೇಕಾಗೋದಿಲ್ಲ. ಇದಕ್ಕೆ ಜಸ್ಟ್ ಒಂದು ಫ್ಯೂ ಡ್ರಾಪ್ಸ್ ಅಂತ ಹೇಳ್ಬೋದು, ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ರೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ, ಈ ರೀತಿ ಕಲಿಸ್ಕೋಬೇಕು. ಇದನ್ನು ನೀವು ಅರ್ಧ ಗಂಟೆ ನಿಮ್ಮ ಫೇಸ್ ಪ್ಯಾಕನ್ನು ಮಾಡ್ಕೊಂಬಿಟ್ರೆ ಸಾಕು. ಈ ಬೆಲ್ಲದ ಫೇಸ್ ಪ್ಯಾಕ್ ಏನಿದೆ ನಿಮಗೆ ಗ್ಲೋ ಕೊಡುತ್ತೆ, ಡೆಡ್ ಸ್ಕಿನ್ನನ್ನು ತೆಗೆಯುತ್ತೆ, ನಿಮ್ಮ ಸ್ಕಿನ್ ಏನಿದೆ ತುಂಬ ಸ್ಮೂತಾಗಿ ಮಾಡುತ್ತೆ. ಇದನ್ನು ನೀವು ವಾರಕ್ಕೆ 3 ಸತಿ ಅಥವಾ 2 ಸತಿ ಮಾಡಿಕೊಂಡ್ರೆ ಸಾಕಾಗುತ್ತೆ, ಗ್ಲೋ ಚೆನ್ನಾಗಾಗುತ್ತೆ. ನಾನು ನಿಮ್ಗೆ ಮೊದಲೇ ಹೇಳಿರೋ ಹಾಗೆ ಬಂಗು, ಕಲೆಗಳು ಏನೇ ಇರಲಿ ಎಲ್ಲವನ್ನು ಕೂಡ ಕಮ್ಮಿ ಮಾಡುತ್ತೆ. ಅಷ್ಟೇ ಅಲ್ಲ, ಹೈಡ್ರೇಟ್ ಮಾಡುತ್ತೆ, ಸ್ಪೆಷಲಿ ನಿಮ್ಮ ಫೇಸ್ನ ಹೈಡ್ರೇಷನ್ ಮಾಡುತ್ತೆ. ಇದ್ರ ಜೊತೆಗೆ ನೀವು ಫಾಲೋ ಮಾಡಬೇಕಾಗಿರುವಂಥ ಒಂದಿಷ್ಟು ರೂಲ್ಸ್ಗಳಿದ್ದಾವೆ. ಚೆನ್ನಾಗಿ ನೀರು ಕುಡಿಬೇಕು, ಕರೆಕ್ಟಾಗಿ 8 ಗಂಟೆಗಳ ಕಾಲ ನಿದ್ದೆ ಮಾಡಬೇಕು ಸ್ನೇಹಿತರೆ. ಇದರಿಂದನೇ ನಿಮ್ಮ ಫೇಸ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಏನೇ ಆಗಿರ್ಬೋದು ಎಲ್ಲವೂ ಚೆನ್ನಾಗಿ ಗ್ರೋತ್ ಆಗಬೇಕಂದ್ರೆ ಫಸ್ಟ್ ರೀಸನ್ ಏನಂದರೆ ನೀವು ಚೆನ್ನಾಗಿ ನೀರು ಕುಡಿಬೇಕು. ಹಾಗೆ ನಿಮ್ಮ ಹೆಲ್ತನ್ನು ನೀವು ಚೆನ್ನಾಗಿ ಇಟ್ಕೋಬೇಕು ಅಂತಂದರೆ ನೀವು ನಿದ್ದೆನ ಚೆನ್ನಾಗಿ ಮಾಡ್ಕೋಬೇಕು, ಸ್ಟ್ರೆಸ್ನ ತೊಗೋಬಾರ್ದು. ನೋಡಿ, ಇದೇ ರೀತಿ ನೀವು ಫೇಸ್ ಮೇಲೆ ಅಪ್ಲೈ ಮಾಡಬೇಕಾಗತ್ತೆ. ಫೇಸ್ ಮೇಲೆ ಅಪ್ಲೈ ಮಾಡ್ಬೇಕಾದ್ರೆ ಏನಿದೆ ತುಂಬ ಜೋರಾಗಿ ರಬ್ಬು ಮಾಡ್ಕೊಳೋಂಥದ್ದು ಏನು ಬೇಕಾಗೋದಿಲ್ಲ, ಜಸ್ಟ್ ಸ್ಮೂತಿಂದನೇ ನೀವು ರಬ್ ಮಾಡ್ಕೊಂಬಿಟ್ರೆ ಸಾಕು ಫೇಸಿಗೆ. ಎಲ್ಲಿ ಜಾಸ್ತಿ ಕಲೆ ಇದೆಯಾ ಅಂತ ಅನಿಸುತ್ತೆ ಅಲ್ಲಿ ಸ್ವಲ್ಪ ಹೆವಿ ಕ್ವಾಂಟಿಟಿದಲ್ಲಿ ನೀವು ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ರೆ ಒಂದು ಅರ್ಧ ಗಂಟೆಗಳ ಕಾಲ ಇದು ನೆನೆ ಹಾಕೋಕ್ಕೆ ಬಿಡಬೇಕು. ಫೇಸಿನ ಮೇಲೆ ಒಂದು 1/2 ಅವರ್ ಬಿಡಬೇಕಂತ ಹೇಳ್ಬೋದು ಈ ಮಾಸ್ಕ್ನ. ಯಾಕಂತಂದರೆ ಒಳಗಡೆ ಅಂತನ ಹೋಗಬೇಕು, ಲೇಯರ್ ಬೈ ಲೇಯರ್ ಒಳಗಡೆ ಲೇಯರ್ ತನಕ ಹೋಗಬೇಕಾಗುತ್ತೆ. ಸ್ಕಿನ್ನಿನ ಒಳಗಡೆ ಲೇಯರಿಗೆ ಹೋಗಿ ಮುಟ್ಟಿದಾಗೆ ನಮ್ಮ ಮೇಲ್ಗಡೆ ಭಾಗ ಏನಿದೆ, ಸ್ಕಿನ್ನಿನ ಮೇಲ್ಗಡೆ ಆಗಿರುವಂತಹ ಈ ಒಂದು ಬಂಗಾಗಿರ್ಬೋದು ಅಥವಾ ಕಪ್ಪು ಕಲೆಗಳಾಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು ಎಲ್ಲವೂ ಕೂಡ ಕಮ್ಮಿ ಆಗೋದು. ಹಾಗಾಗಿ ಇದನ್ನು ಮಿನಿಮಮ್ ಏನಿಲ್ಲ ಅಂದರೂ 1/2 ಅವರ್ ಆದರೂ ಬಿಡಬೇಕಾಗತ್ತೆ. ಈ ರೀತಿ ನೀವು ನಿಮ್ಮ ಫೇಸಿಗೆ ಅಪ್ಲೈ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಬಿಟ್ಬಿಡಿ ಸಾಕು. ಹಾಗೆ ನೋಡಿ, ಇದರಲ್ಲಿ ಗುನ್ಗುನ ಅಂಥೇಳಿ ಸ್ವಲ್ಪ ಉಗುರು ಬೆಚ್ಚಗಿರುವಂತಹ ನೀರನ್ನು ತೊಗೋಬೇಕಾಗುತ್ತೆ. ಉಗುರು ಬೆಚ್ಚಗಿರುವಂಥ ನೀರನ್ನ ತೊಗೊಂಡ್ಬಿಟ್ಟು ನೀಟಾಗಿ ನೀವು ಒಂದು 2 ಸತಿ ನಿಮ್ಮ ಕೈನ ಇದರಲ್ಲಿ ವಾಶ್ ಮಾಡ್ಕೊಂಬಿಡಿ. ನೋಡ್ತಾ ಇದ್ದೀರಲ್ಲ ಎಷ್ಟು ಜಲ್ದಿ ನಿಮ್ಗೆ ರಿಸಲ್ಟು ತೋರಿಸುತ್ತೆ ಅಂತಂದರೆ, ನೀವು ಇದನ್ನು ವಾರಕ್ಕೆ 1 ಟೈಮ್ ಮಾಡಿಕೊಂಡ್ರೂ ಸಾಕಾಗುತ್ತೆ. ನಾನಂತೂ ಇಲ್ಲಿ ವಾರಕ್ಕೆ 3 ಟೈಮ್ ಮಾಡಿಕೊಂಡ್ರೂ ಈಸಿ. ಮನೆ ಮದ್ದು ಸ್ನೇಹಿತರೆ, ಯಾವುದೇ ರೀತಿಯಾದಂಥ ಹೊರಗಡೆಯಿಂದ ಯಾವುದೇ ಕೆಮಿಕಲ್ಸ್ ಇಲ್ಲ,
ಏನೂ ಇಲ್ಲ, ಹಾರ್ಮ್ ಆಗೋದಿಲ್ಲ. ಸೊ ಹಾಗಾಗಿ ಮನೆ ಮದ್ದನ್ನು ನೀವು ಒಂದು ಸತಿ ಟ್ರೈ ಮಾಡಿದರೆ ಸಾಕು, ತುಂಬ ಸುಲಭವಾಗಿ ನೀವು ನಿಮ್ಮ ಫೇಸ್ನ ಗ್ಲೋ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೋಡಿ ಇಲ್ಲಿ ರಿಸಲ್ಟ್ ನೀವೇ ನೋಡ್ಬೋದು, ಎಷ್ಟು ಜಲ್ದಿ ನಿಮಗೆ ಡಿಫ್ರೆನ್ಸಿಯೇಷನ್ ಕಾಣುತ್ತೆ ಅಂತೇಳಿ. ಎಷ್ಟು ಫೇಸ್ ಗ್ಲೋ ಆಗಿದೆಯಲ್ವಾ, ಅದೇ ರೀತಿ ನಿಮಗೆ ಹ್ಯಾಂಡ್ ಮೇಲೆ ಹಾಕಿ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ಲಿಯರಾಗಿ ಆಗಿದೆ ನೋಡಿ, ಗ್ಲೋ ಎಷ್ಟು ಎದ್ದು ಹೊಡಿತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ.